ನಮಸ್ತೆ, ನಾನು ನಿಮ್ಮ ಜಿ ನರೋತ್ತಮ ಶರ್ಮಾ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಮಾಸ ಭವಿಷ್ಯ ಕಾರ್ಯಕ್ರಮದಲ್ಲಿ ಆಗಸ್ಟ್ ತಿಂಗಳ ವೃಷಭ ರಾಶಿ ಸಂಜಾತರ ಮಾಸ ಭವಿಷ್ಯವನ್ನು ತಿಳಿಯೋಣ. ವೃಷಭ ರಾಶಿಯ ಎಲ್ಲ 3 ನಕ್ಷತ್ರ ಸಂಜಾತರಿಗೂ ಈ ತಿಂಗಳು ಶುಭ ಮಿಶ್ರ ಫಲವಿರಲಿದೆ. ಈ ತಿಂಗಳಲ್ಲಿ ನಿಮಗೆ ಉತ್ತಮವಾದಂತಹ ಹಣ ಸಂಪಾದನೆಯಾಗಲಿದ್ದು, ಈ ಒಂದು ಹಣ ಸಂಪಾದನೆಯಿಂದ ಸಾಕಷ್ಟು ನಿಮ್ಮ ಹಳೆಯ ಬಾಕಿಗಳನ್ನು ತೀರಿಸಿ, ಹಳೆಯ ಕಮಿಟ್ಮೆಂಟ್ಗಳನ್ನು ತೀರಿಸಿ, ಮುಂದಿನ ದಿನಗಳಿಗೆ ನೀವು ಈಗಿನಿಂದಲೇ ಸನ್ನದ್ಧಗೊಳ್ಳಬಹುದು. ಉತ್ತಮ ಹಣ ಸಂಪಾದನೆಯಿಂದಾಗಿ ಹೊಸ ನೂತನ ಯೋಜನೆಗಳ ಕಾರ್ಯಾರಂಭ, ಪಾಲುದಾರಿಕೆಯ ವ್ಯವಹಾರ ಹಾಗೂ ನಿಮ್ಮ ವ್ಯಾಪಾರದಲ್ಲಿ ಹೆಚ್ಚಿನ ಬಂಡವಾಳವನ್ನು ಹೂಡಿ ವ್ಯಾಪಾರದ ವಿಸ್ತಾರವನ್ನು ಹೊಸ ಎತ್ತರ ಸಾಧಿಸಲು ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ನೀವು ಈ ತಿಂಗಳಲ್ಲಿ ಮಾಡಿಕೊಳ್ಳಬಹುದು. ಉದ್ಯೋಗಿಗಳಿಗೆ ಬಹಳ ಉತ್ತಮವಾದ ತಿಂಗಳಿದು. ನಿಮ್ಮ ಉನ್ನತಾಧಿಕಾರಿಗಳು ಹಾಗೂ ಸಹೋದ್ಯೋಗಿಗಳಿಂದ ನಿಮಗೆ ಎಲ್ಲ ರೀತಿಯ ಸಹಕಾರ, ಬೆಂಬಲ ಮತ್ತು ಪ್ರೋತ್ಸಾಹ ಸಿಗಲಿದೆ. ಉದ್ಯೋಗಿಗಳಿಗೆ ಉನ್ನತಿಯುಂಟು. ಬಡ್ತಿಯ ಯೋಗವು ಈ ಆಗಸ್ಟ್ ತಿಂಗಳಲ್ಲಿ ಲಭ್ಯವಾಗಲಿದೆ. ಹಾಗೆಯೇ ಕೌಟುಂಬಿಕ ವಿಚಾರವಾಗಿ ಇದ್ದಂತಹ ತಿಸ್ರಗಳು ಬಗೆಹರಿದು ಕೌಟುಂಬಿಕವಾಗಿ ಉತ್ತಮವಾದಂತಹ ವಾತಾವರಣ ಹಾಗೂ ಕುಟುಂಬ ಸದಸ್ಯರ ನಡುವೆ ಪರಸ್ಪರ ಅನ್ಯೋನ್ಯತೆ ಹಾಗೂ ಪ್ರೀತಿ ಆರೈಕೆಗಳನ್ನು ಈ ತಿಂಗಳಲ್ಲಿ ನೀವು ನಿರೀಕ್ಷೆ ಮಾಡಬಹುದು. ವಿದ್ಯಾರ್ಥಿ ವರ್ಗಕ್ಕಿದು ಉತ್ತಮವಾದಂತಹ ತಿಂಗಳಾಗಿದ್ದು, ಉನ್ನತ ವ್ಯಾಸಂಗದಲ್ಲಿ ಯಶಸ್ಸು ಸಿಗುವಂತಹ ಅತ್ಯುತ್ತಮ ತಿಂಗಳು ಇದೆಂದು ಹೇಳಬಹುದು. ಹಾಗೆಯೇ ವೃಷಭ ರಾಶಿ ಸಂಜಾತರಿಗೆ ಈ ತಿಂಗಳಲ್ಲಿ ಸಂಬಂಧ ನಿಶ್ಚಯ ಯೋಗ, ಉದ್ಯೋಗ ಪ್ರಾಪ್ತಿ ಯೋಗವೂ ಉಂಟು. ಕಾನೂನಾತ್ಮಕ ಹೋರಾಟಗಳಲ್ಲಿಯೂ ಸಹಿತ ನಿಮ್ಮ ಪರವಾಗಿಯೇ ಕೋರ್ಟು ತೀರ್ಪು ಬರುವ ಎಲ್ಲ ಸಾಧ್ಯತೆಗಳು ಉಂಟು. ನಿಮ್ಮ ಪರವಾಗಿಯೇ ಕೋರ್ಟು ತೀರ್ಪು ಬರುವ ಎಲ್ಲ ಸಾಧ್ಯತೆಗಳು ಉಂಟು. ವೃಷಭ ರಾಶಿ ಸಂಜಾತರು ನಿಮ್ಮೆಲ್ಲ ಪೀಡಾ ಪರಿಹಾರಾರ್ಥವಾಗಿ ಪ್ರತಿನಿತ್ಯವೂ ಲಲಿತಾ ಪಂಚರತ್ನ ಸ್ತೋತ್ರ ಹಾಗೂ ಶಿವಾಷ್ಟೋತ್ತರ ಶತನಾಮ ಸ್ತೋತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಿಸಿ ಅಥವಾ ಆಲಿಸಿ. ನಿಮಗೆ ಭಗವಂತನ ಕೃಪಾನುಗ್ರಹವು ಲಭ್ಯವಾಗಲಿ, ನಿಮ್ಮೆಲ್ಲ ಸಮಸ್ಯೆಗಳು ಪರಿಹಾರವಾಗಲಿ ಎಂದು ಸರ್ವಶಕ್ತನಾದಂತಹ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ನಿಮ್ಮ ಸಂಯುಕ್ತ ಕರ್ನಾಟಕ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮವರನ್ನು ಸಬ್ಸ್ಕ್ರೈಬ್ ಮಾಡಿಸಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ಸ್ ತಿಳಿಸಿ. ಮುಂದಿನ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.